ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತಿಗೆ 5 ವರ್ಷ ಆಯಿತು ನಮ್ಮ ಸಂಘಟನೆ. ಮೊದಲು ರುಪ್ಸಾ ಸಂಘಟನೆ ಅಂತ, ಅದರ ನಂತರ ಕೃಪಾ ಸಂಘಟನೆ ಅಂತ. ಇವತ್ತು ಹೊಸ ಆಡಳಿತ ಮಂಡಳಿಯನ್ನು ನೇಮಕ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ಒಂದು ಜನರಲ್ ಬಾಡಿ ಮೀಟಿಂಗನ್ನು ನಾವು ಕರೆದಿದ್ವಿ. ಈ ಜನರಲ್ ಬಾಡಿ ಮೀಟಿಂಗಲ್ಲಿ ಕೆಲವು ಪ್ರಮುಖವಾದಂಥ ವಿಷಯಗಳು ಕೂಡ ಚರ್ಚೆ ಆದವು. ಹೊಸದಾಗಿ ಜನರಲ್ ಬಾಡಿ ಆಯ್ಕೆಯನ್ನು ಕೂಡ ಮಾಡಿದರು. ಅದ್ರ ಜೊತೆಗೆ ಚರ್ಚೆ ಆದಂಥ ವಿಷಯಗಳು ಈಗಾಗಲೇ ಸಾಕಷ್ಟು ಬಾರಿ ನಾವು ಸರ್ಕಾರಕ್ಕೂ ಒತ್ತಾಯ ಮಾಡಿದ್ದೀವಿ, ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ದಾವೆ. ಅದಕ್ಕೆ ನಿಮ್ಮ ಸಹಕಾರನೂ ಕೂಡ ನಾವು ಯಾವಾಗಲೂ ಕೂಡ ನೆನೆಸ್ಕೋಬೇಕು, ಸ್ಮರಿಸಬೇಕು ಅಂತ ಹೇಳ್ತಾ, ಈಗ ಇನ್ನೂ ಕೆಲವು ಸಮಸ್ಯೆಗಳು ನಮಗೆ ಜ್ವಲಂತವಾಗಿ ನಮ್ಮನ್ನು ಕಾಡ್ತದವೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ. ಅದು ರಿನ್ಯೂವಲ್ ಆಫ್ ರೆಕಗ್ನಿಷನ್ಸಲ್ಲಿ ಫೈರ್ ಸೇಫ್ಟಿ ಮತ್ತು ಬಿಲ್ಡಿಂಗ್ ಸೇಫ್ಟಿ ಮತ್ತು ಕನ್ವರ್ಷನ್ನು 30 years ಲೀಸ್ ಡೀಡು ಮತ್ತು ಅದರ ಜೊತೆಗೆ ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟನ್ನು ಭಾಳ ಇದು ಸರ್ಕಾರದಿಂದ ಕೊಡಲೇಬೇಕಾದಂತಹ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು. ಅದರಲ್ಲಿ ಕೆಲವು ಪರಿಹಾರಗಳನ್ನು ಈಗ ಆಲ್ರೆಡಿ ನೀಡಿದ್ದಾರೆ. ಅದರಲ್ಲಿ ಈಗ ರಿನ್ಯೂವಲ್ ಆಫ್ ರೆಕಗ್ನಿಷನ್ಸ್ನ 10 ವರ್ಷ ಆಗೋದಕ್ಕೆ ನಮ್ಮ ಸಂಘಟನೆ ಭಾಳ ಹೋರಾಟವನ್ನು ಮಾಡ್ತು. ನೀವು ಕೂಡ ಸಹಕಾರ ಮಾಡಿದಿರಿ. 10 ವರ್ಷ ಕೊಟ್ಟಿದ್ದಾರೆ ಸರ್ಕಾರಿಗೆ ಆಲ್ರೆಡಿ. 10 ವರ್ಷಕ್ಕೊಮ್ಮೆ ರಿನ್ಯೂವಲ್ ಆಫ್ ರೆಕಗ್ನಿಷನ್ ಅಂತ. ಅದ್ರ ಜೊತೆಗೆ ಫೈರ್ ಸೇಫ್ಟಿ ವಿಚಾರದಲ್ಲಿ ಪ್ರತಿ ವರ್ಷ ಇದ್ದದ್ದನ್ನು ಈಗ 5 ವರ್ಷಗಳವರೆಗೆ ಒಮ್ಮೆ ಮಾಡಬೇಕು ಅನ್ನೋದನ್ನು ಕೂಡ ರಿಲ್ಯಾಕ್ಸೇಷನ್ನ ಮಾಡಿದ್ದಾರೆ. ಅದಕ್ಕೂ ಕೂಡ ನಾವು ಸರ್ಕಾರವನ್ನು ಅಭಿನಂದಿಸ್ತೀವಿ. ಬಟ್ ಅದ್ರ ಜೊತೆಗೆ ನಮಗೆ ಸಮಸ್ಯೆ ಮಾಡಿರೋದು ಎಲ್ಲಿ ಅಂತಂದರೆ, ಈಗ ರಿನ್ಯೂವಲ್ ಆಫ್ ರೆಕಗ್ನಿಷನ್ಸನ್ನು ಈಗ ಏನು ಜಾರಿಗೊಳಿಸಿದ್ರಲ್ಲ ಈ ವರ್ಷ ಮಾಡಬೇಕು ಅಂತೇಳಿ, ಈ ರಿಲ್ಯಾಕ್ಸೇಷನನ್ನು ಮಾಡಿದ ನಂತರ ನೋಟಿಫಿಕೇಷನ್ಸನ್ನು ಮಾಡಿದೆ. ಈ ಎಲ್ಲ ದಾಖಲೆಗಳನ್ನು ಕೊಡಬೇಕು ಅಂತ ಒಂದು ಕಡೆ ಹೇಳ್ಕೊಂಡು ನೋಟಿಫಿಕೇಷನನ್ನು ಮಾಡಿದ್ದರಿಂದ ಇಲ್ಲಿವರೆಗೂ ನಾವು ಕಾಯಬೇಕಾಯ್ತು. ನಮ್ಮ ಮಕ್ಕಳಿಗೆ ಈಗ 10th ಅಂಥವ್ರಿಗೆ ನಾಮಿನೇಷನ್ ಅಂದರೆ ನಾಮಿನಲ್ ರೋಲನ್ನು ತಗೊಂಡು ಈಗ ಪ್ರಿಪ್ರೇಟರಿ ಎಕ್ಸಾಮ್ ಮಾಡೋದಕ್ಕೆ ಆ ಮಕ್ಕಳಿಗೆ ತೊಂದರೆ ಆಗಿದೆ. ಅದ್ರ ಜೊತೆಗೆ ಮತ್ತೆ ರಿನ್ಯೂವಲ್ ಆಫ್ ರೆಕಗ್ನಿಷನ್ಸ್ನ ಸರಳೀಕರಣಗೊಳಿಸ್ಬಿಟ್ಟು ಮತ್ತೆ ಒಂದು ನೋಟಿಫಿಕೇಷನ್ನ ಈ ಕೂಡಲೇ ಹೊರಡಿಸಿ ಒಂದು ಸೀಮಿತ ಅವಧಿ ಒಳಗೆ ಅದನ್ನು ರಿನ್ಯೂವಲನ್ನು ಆಗೋಂಗೆ ಮಾಡಿ ಆ ಎಲ್ಲ ಮಕ್ಕಳುಗಳು ಏನು 10th ಇದ್ದಾವೆ ಆ ಮಕ್ಕಳುಗಳಿಗೆ ಎಕ್ಸಾಮ್ಸ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀವಿ. ಇದು ಒಂದು ಪ್ರಮುಖವಾದಂಥ ವಿಷಯ. ಯಾಕೆ ಅಂತಂದರೆ ಸುಮಾರು ಇಡೀ ರಾಜ್ಯಾದ್ಯಂತ 6,000ಕ್ಕೂ ಹೆಚ್ಚು ಶಾಲೆಗಳು ಈಗ 10th ನಾಮಿನಲ್ ರೋಲನ್ನು ತಗೊಳ್ಳೋದಕ್ಕೆ ರಿನ್ಯೂವಲ್ ಆಫ್ ರೆಕಗ್ನಿಷನ್ ತೊಂದರೆಯಲ್ಲಿ ಇಡೀ ರಾಜ್ಯದಲ್ಲಿದ್ದಾವೆ. ಅವರೆಲ್ಲರೂ ಕಾಯ್ತಾ ಇರೋದು ಯಾವ ಡೇಟ್ ಅಂದರೆ 8ರಿಂದ 10ನೇ ತಾರೀಕಿನೊಳಗೆ ನಮಗೆ ಹೊಸ ನೋಟಿಫಿಕೇಷನ್ಸ್ ಬರುತ್ತೆ. ಅದರಲ್ಲಿ ಏನು ಕನ್ವರ್ಷನ್ನು ಮತ್ತು ಬಿಲ್ಡಿಂಗ್ ಸೇಫ್ಟಿ ಮತ್ತು ಫೈರ್ ಸೇಫ್ಟಿ ಇಂಥವಕ್ಕೆ ರಿಲ್ಯಾಕ್ಸೇಷನ್ ಸಿಗ್ಬೋದು ಅಂತೇಳಿ ಇಡೀ ರಾಜ್ಯ ಕಾಯ್ತಾ ಐತಿ. ಅದ್ರ ಜೊತೆಗೆ SSLC ಎಕ್ಸಾಮು ಕೂಡ ಭಾಳ ಹತ್ತಿರದಲ್ಲಿದೆ. ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಆಮೇಲೆ ಇನ್ನೊಂದು ಜ್ವಲಂತ ಅಂದರೆ ಭಾಳ ದೊಡ್ಡ ಸಮಸ್ಯೆ ಇರೋದು ನಮ್ಗೆ ಯಾವುದು ಅಂತಂದರೆ ಬಸ್ಗಳದು. ಈಗ ಶಾಲೆಗಳಲ್ಲಿ ಬಸ್ಸು ತಿರುಗಾಡ್ತಾ ಇದ್ದಾವೆ. 15 ವರ್ಷಕ್ಕೆ ಆ ಬಸ್ಸನ್ನು ನೀವು FC ಮಾಡೋದಕ್ಕೆ ಅಲೌ ಮಾಡ್ತಾಯಿಲ್ಲ. 15 ವರ್ಷ ಹಳೇದಾಗಿದ್ದರೆ ಆ ಬಸ್ಗೆ ನೀವು ಅಲೌ ಮಾಡ್ತಾಯಿಲ್ಲ. ಅದೇ ರಾಜ್ಯಾದ್ಯಂತ KSRTC ಅಥವಾ BMTC ಬಸ್ಗಳಿಗೆ 12 ಲಕ್ಷ ಕಿಲೋಮೀಟ್ರ್ ಓಡೋವರೆಗೂ ಕೂಡ ನೀವು ಇದನ್ನು ಬಸ್ಸನ್ನು ರನ್ ಮಾಡೋದಕ್ಕೆ FCಯನ್ನು ಮಾಡ್ತೀರಾ ಮತ್ತು ಅಲೌ ಮಾಡ್ತೀರಾ. ಆದರೆ ಶಾಲೆಗೆ ಏನಾಗುತ್ತೆ ಅಂತಂದರೆ 15 ವರ್ಷ ಅಂತಂದರೆ ಪರ್ ಡೇ ನಮಗೆ 80 ಕಿಲೋಮೀಟ್ರು ಟ್ರಾವೆಲ್ ಮಾಡೋದೇ ಹೈಯೆಸ್ಟ್ ಆಗಿರುತ್ತೆ. ಅಪ್ ಆ್ಯಂಡ್ ಡೌನ್ ಎರಡೂ ಸೇರಿಕೊಂಡು ಕೆಲವು 20 ಕಿಲೋಮೀಟ್ರ್ ಕೂಡ ಟ್ರಾವೆಲ್ ಮಾಡ್ತೇವೆ. ಬಸ್ ತುಂಬ ಒಳ್ಳೆ ಕಂಡೀಷನ್ನಲ್ಲಿದ್ದರೂ ಕೂಡ 15 ವರ್ಷಕ್ಕೆ ನೀವು FCಗೆ ಅಲೋ ಮಾಡದೇ ಇರೋದು ಭಾಳಷ್ಟು ನಷ್ಟವನ್ನು ಖಾಸಗಿ ಶಾಲೆಗಳಿಗೆ ಮಾಡೋಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ ಮತ್ತು ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಒಂದು ನೆಲದಲ್ಲಿ 2 ಕಾನೂನು ಇರೋದಕ್ಕೆ ಸಾಧ್ಯ ಇಲ್ಲ. ನೀವು KSRTC ಬಸ್ಸಲ್ಲಿ ಮತ್ತು BMTC ಬಸ್ಸಲ್ಲಿ ಮತ್ತು ಖಾಸಗಿ ಬಸ್ಸುಗಳಿಗೆ ನೀವು 12 ಲಕ್ಷದವರೆಗೂ ಅವಕಾಶ ಕೊಡೋರು. ಈಗ ಶಾಲಾ ಬಸ್ಸುಗಳಿಗೆ ನೀವು ಯಾಕೆ ಹೆಚ್ಚು ಟೈಮನ್ನು ಕೊಡೋದಿಲ್ಲ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ಮತ್ತು ಇದಕ್ಕೆ ಶೀಘ್ರ ಪರಿಹಾರವನ್ನು ಕೂಡ ನೀವು ಕೊಡಬೇಕಾಗತ್ತೆ ಅಂಥೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಅದಕ್ಕೆ ಆ ಹೋರಾಟಕ್ಕೂ ಕೂಡ ನಾವು ಅಣಿಯಾಗಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ನಾವು ನಿರ್ಣಯವನ್ನು ಮಾಡಿದ್ದೀವಿ. ಆಮೇಲೆ ಅದೇ ಬಸ್ಸಿನ ವಿಚಾರದಲ್ಲಿ ಕೂಡ ಟ್ಯಾಕ್ಸಸನ್ನು ಯದ್ವತ್ತದ್ವ ಈ ವರ್ಷ ಜಾಸ್ತಿ ಮಾಡಿದ್ದಾರೆ. ಅದು ಯಾಕೆ ಜಾಸ್ತಿ ಮಾಡಿದ್ದಾರೆ ಅಂತ ಬಹುಶಃ ನಾವು ಬೇರೆ ರೀತಿಯೂ ಕಾಮೆಂಟನ್ನು ಮಾಡ್ಬೋದು. ಸರ್ಕಾರದಲ್ಲಿ ಹಣ ಇಲ್ಲ ಅಂತನೋ ಏನೋ ಗೊತ್ತಿಲ್ಲ. ಶಾಲೆಗೆ ಏನು ಬಸ್ಗಳು ತಿರುಗಾಡ್ತಾರೆ ಮಕ್ಕಳನ್ನ ಕರ್ಕೊಂಬರೋಕ್ಕೆ, ಅಲ್ಲಿ ನೀವು ಟ್ಯಾಕ್ಸಸನ್ನು ಜಾಸ್ತಿ ಮಾಡಿದರೆ ಅದರ ಹೊರೆ ಪೋಷಕರಿಗೆ ಬೀಳುತ್ತೆ ಅನ್ನೋ ಕನಿಷ್ಠ ಆಲೋಚನೆಯನ್ನಾದ್ರೂ ಈ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. ಈಗ ಅವರು ಟ್ಯಾಕ್ಸಸನ್ನು ಜಾಸ್ತಿ ಮಾಡಿರೋದ್ರಿಂದ ಏನಾಗುತ್ತೆ, ಅದರ ಹೊರೆ ಪೋಷಕರಿಗೆ ಬೀಳುತ್ತೆ ಮತ್ತು ಆ ಸಮಸ್ಯೆ ಅಗಾಧವಾಗುತ್ತೆ. ತಕ್ಷಣವೇ ಆ ಒಂದು ಟ್ಯಾಕ್ಸಸನ್ನು ಜಾಸ್ತಿ ಮಾಡಿರೋದ್ರಿಂದ ಹಿಂಪಡಿಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ.
ಜಾಸ್ತಿ ಡಬಲ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ನಮಗೆಲ್ಲ 1,000 2,000 ತಗೊಳ್ತಾ ಇದ್ರು. ಈ ವರ್ಷ ಅದನ್ನು 4,000 ಅಂದರೆ ಈ 3 ಮಂತ್ಸ್ಗೆ ಒಂದು ಸರಿ ಮಾಡಿದ್ದಾರೆ. ಅದನ್ನೀಗ ಈ 3 ಮಂತ್ಸ್ಗೆ ಒಂದು ಸರಿ ಮಾಡಿದ್ದಾರೆ. ಅದನ್ನು 4 ಪಟ್ಟು 4 ಸರಿ ಕಟ್ಟಿಸ್ಕೊಳ್ತಾರೆ ವರ್ಷದಲ್ಲಿ. ಮೊದಲೆಲ್ಲ ವರ್ಷ ಪೂರ್ತಿ 2,000 3,000 ಇಸ್ಕೊಳ್ಳೋರು ಅಷ್ಟೇ ಅವರು. ಸೊ ಈಗ ಒಂದೇ ಸಾರಿ 2 ಪಟ್ಟು 4 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಭಾಳ ದೊಡ್ಡ ಅಗಾಧ ಆಗಿದೆ ಖಾಸಗಿ ಶಾಲೆಗಳಿಗೆ. ಸೊ ಇದು ಬಸ್ಸಿನ ವಿಚಾರದಲ್ಲಿ ಆಗಿರುವಂಥ ಒಂದು ದೊಡ್ಡ ಸಮಸ್ಯೆ ನಮಗೀಗ. ಆಮೇಲೆ ಇನ್ನೊಂದು ಗಂಭೀರವಾದಂಥ ವಿಷಯ ಏನು ಅಂತಂದರೆ 2006ರಲ್ಲಿ ಪಠ್ಯಪುಸ್ತಕವನ್ನು ರಚನೆ ಮಾಡಿರೋದು ರಾಜ್ಯ ಸರ್ಕಾರ. 2006ರಿಂದ 2026ರವರೆಗೂ ಇವರು ಪಠ್ಯಪುಸ್ತಕ ಸಮಿತಿಯನ್ನು ಮಾಡಿಲ್ಲ, ಪಠ್ಯಪುಸ್ತಕ ರಚನೆಯನ್ನು ಮಾಡಿಲ್ಲ. ಅಂದರೆ ನಾವು ಯಾವ ಕಡೆ ಹೋಗ್ತಿದ್ದೀವಿ, 20 ವರ್ಷದ ಹಳೆಯ ವಿಷಯಗಳನ್ನು ಮಕ್ಕಳಿಗೆ ಓದಿಸೋದ್ರಿಂದ ನಾವೇನಾದ್ರು ಅದರಲ್ಲಿ ಪ್ರಗತಿಯನ್ನು ಕಾಣೋಕ್ಕಾಗುತ್ತಾ? ಹೊಸ ಟೆಕ್ನಾಲಜಿ ಅಥವಾ ಹೊಸ ಆಲೋಚನೆಗಳು, ಹೊಸ ಚಿಂತನೆಗಳು, ಹೊಸ ಆವಿಷ್ಕಾರಗಳನ್ನು ಮಕ್ಕಳಿಗೆ ಹೇಳೋದಕ್ಕೆ ಸಾಧ್ಯ ಇದೆಯಾ? ಸೊ ನಾವೆಲ್ಲೋ ಮಕ್ಕಳುಗಳನ್ನು ಅಂಧಕಾರದಲ್ಲಿ ಅಥವಾ ಕತ್ತಲೆಯಲ್ಲಿ ತಳ್ತಾ ಇದ್ದೀವೇನೋ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಕಳೆದ 5 ವರ್ಷದಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ಒಂದು ಪಠ್ಯಪುಸ್ತಕ ರಚನೆ ಸಮಿತಿಯನ್ನು ಮಾಡಿಬಿಟ್ಟು ಸಿಲೆಬಸನ್ನು ಸೆಟ್ ಮಾಡಿಬಿಟ್ಟು ನೀವು ಸೊ ಈ ಕೂಡಲೇ ನೀವು ನಮಗೆ ಆ ಪಠ್ಯ ಯಾವುದು ಅಂತ ತಿಳಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾನೇ ಇದ್ದೀವಿ. ಆದರೆ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ವಹಿಸ್ತೈತೆ. ಅದರ ಪರಿಣಾಮ ಇಡೀ ದೇಶದಲ್ಲಿ ಕರ್ನಾಟಕದ ಶೈಕ್ಷಣಿಕ ಗುಣಮಟ್ಟ ಕುಸಿತಾ ಇದೆ ಅನ್ನೋದು ಜಗಜ್ಜಾಹೀರಾಗ್ತೈತೆ. ಇದು ಸತ್ಯನೂ ಕೂಡ. ಸೊ ಈ ಕುರಿತು ಈ ಕೂಡಲೇ ಸರ್ಕಾರ ಕ್ರಮ ವಹಿಸಬೇಕು ಅಂತೇಳಿ ನಾವು ಈ ಸಮಿತಿಯ ಮೂಲಕ ಒತ್ತಾಯ ಮಾಡ್ತೀವಿ. ಕಾರಣ ಏನು ಅಂತಂದರೆ ನಮ್ಮ ಮಕ್ಕಳು ಬೇರೆ ರಾಜ್ಯದ ಮಕ್ಕಳುಗಳ ಜೊತೆಗೆ ಕಾಂಪೀಟ್ ಮಾಡೋಕ್ಕಾಗದೇ ಇರೋ ಅಂತಹ ದಾರುಣ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಎಲ್ಲ ಕಡೆನೂ ಅಪ್ಡೇಟ್ ಆಗಿದೆ, ಕರ್ನಾಟಕದಲ್ಲಿ ಮಾತ್ರ ಪಠ್ಯಪುಸ್ತಕಗಳು ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗೋ ಅಂತಹ ಪ್ರಯತ್ನಗಳು ಕೂಡ ನಡೀತಾ ಇಲ್ಲ. ಇವರದೇ ಆದ ರಾಜಕೀಯ ಇದರಲ್ಲಿ ಮಕ್ಕಳುಗಳನ್ನು ಬಲಿ ಕೊಡ್ತಾ ಇದ್ದಾರೆ. ಸೊ ಇದನ್ನು ನಾವು ಭಾಳ ಉಗ್ರವಾಗಿ ಖಂಡಿಸ್ತೀವಿ. ಈ ತಕ್ಷಣ ಇದ್ರ ಬಗ್ಗೆ ಕ್ರಮ ಜರುಗಿಸ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಆಮೇಲೆ ರಿನಿವಲ್ ಆಫ್ ರೆಕಗ್ನಿಷನ್ಸ್ ಬಗ್ಗೆ ನಾನು ಆಗಲೇ ಹೇಳ್ತಾ ಒಂದು ವಿಷಯನ ನಾನು ಹೇಳಿಲ್ಲ. ವರ್ಷದ ಪ್ರಾರಂಭದಲ್ಲಿ ರಿನಿವಲ್ ಆಫ್ ರೆಕಗ್ನಿಷನ್ಸನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು ಶಿಕ್ಷಣದ ನಿಯಮ. ಸೆಕ್ಷನ್ 34 ಪ್ರಕಾರ 34, 36 ಪ್ರಕಾರ ವರ್ಷದ ಪ್ರಾರಂಭದಲ್ಲೇ ಆಗಬೇಕದು. ಸೊ ಇವರು ವರ್ಷದ ಕೊನೆ ಆದ್ರೂ ಕೂಡ ರಿನಿವಲ್ ಆಫ್ ರೆಕಗ್ನಿಷನ್ಸನ್ನು ಕೊಡ್ದಂಗೆ SSLC ಎಕ್ಸಾಮ್ ಹತ್ರ ಬಂದಾಗ ರಿನಿವಲ್ ಆಫ್ ರೆಕಗ್ನಿಷನ್ಸ್ಗೆ ಅಪ್ಲಿಕೇಶನ್ಸ್ ಹಾಕೋದರ ಮೂಲ ಉದ್ದೇಶ ಏನು ಅಂತಂದರೆ ಪ್ರತಿ ವರ್ಷ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡುವಾಗ ಯದ್ವತ್ತದ್ವ ಕರಪ್ಷನ್ಸನ್ನು ಮಾಡ್ಕೊಳ್ತಾರೆ. ಅವರಿಗೆ ಹಣಕಾಸನ್ನು ಮಾಡಿಕೊಡೋದಕ್ಕೆ ಕೊನೆ ಹಂತಕ್ಕೆ ತಾಂಬಂದು ನಿಲ್ಲಿಸ್ಕೊಳ್ತಾರೆ. ಅವ್ರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಮತ್ತು ಅವರ ಇದನ್ನು ಕರಪ್ಷನ್ಸನ್ನು ಮಾಡೋದಕ್ಕೆ ಇದು ಲೀಡ್ ಮಾಡುತ್ತೆ ಅಂತ ಕಳೆದ 5 ವರ್ಷದಿಂದ ಹೇಳ್ತಾ ಇದ್ದೀವಿ. ಅದಕ್ಕೆ ಸಾಕ್ಷಿನೂ ಸಹಿತ ಐತೆ. ಬೆಂಗಳೂರಲ್ಲಿ ರೈಡ್ ಮಾಡಿದಾಗ ಇಲ್ಲಿರೋ ಒಬ್ಬರು ಕೆಲವು DDPIಗಳು ಅಥವಾ ಅಲ್ಲಿ ಇರೋ ಅಧಿಕಾರಿಗಳು ನೇರವಾಗಿ ಫೋನ್ಪೇ ಮೂಲಕ ಬಹಿರಂಗವಾಗಿ ಹಣವನ್ನು ತಗೊಂಡ್ರು ಅಂತ ಸಾಕ್ಷಿ ಸಮೇತ ನಿರೂಪಿಸಿದ್ದಾರೆ. ಸೊ ಇಷ್ಟಾದ್ರೂ ಕೂಡ ಈ ಸರ್ಕಾರಕ್ಕೆ ಬುದ್ಧಿ ಬರ್ತಾ ಇಲ್ಲ. ಸೊ ರಿನಿವಲ್ ಆಫ್ ರೆಕಗ್ನಿಷನ್ಸು ವೆಲ್ ಬಿಫೋರ್ ಕಮೆನ್ಸಿಂಗ್ ದಿ ಅಕಾಡೆಮಿಕ್ ಇಯರ್ ಆಗಬೇಕು. ಮತ್ತು ಅದು ವಿತಿನ್ ಎ ಸೀಮಿತ ಟೈಮಲ್ಲಿ ಹೆಚ್ಚು ಕಿರುಕುಳ ಕೊಡ್ದಂಗೆ ಭಾಳ ಸರಳವಾಗಿ ಅದು ಮುಗಿಬೇಕು ಅಂತೇಳ್ಬಿಟ್ಟು ಕಳೆದ 5 ವರ್ಷದಿಂದ ಒತ್ತಾಯ ಮಾಡ್ತಾಯಿದ್ದೀವಿ. ಸೊ ಈ ವರ್ಷವೂ ಕೂಡ ನಾವು ನೇರವಾಗಿ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀವಿ. ಇದು ರಿನಿವಲ್ ಆಫ್ ರೆಕಗ್ನಿಷನ್ಸು ಎಕ್ಸ್ಟಾರ್ಷನ್ಗೆ ಅಂದರೆ ವಸೂಲಿಗೆ ದಾರಿ ಆಗಬಾರ್ದು. ಅಧಿಕಾರಿಗಳು ಶಾಲೆಗಳಿಂದ ವಸೂಲಿಗೆ ದಾರಿ ಆಗಬಾರ್ದು. ಸೊ ಅದನ್ನು ಭಾಳ ಸರಳವಾಗಿ ಮುಗಿಸ್ಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀವಿ. ಇದು ಒಂದು ನನ್ನ ಈ ವಿಚಾರ. ಅದರ ಜೊತೆಗೆ ಇಡೀ ರಾಜ್ಯಾದ್ಯಂತ ಶಾಲೆಗಳು ಅಂದರೆ ಎಲ್ಲವೂ ಕೂಡ ಒಂದೇ. ಸೊ ಸರ್ಕಾರಿ ಶಾಲೆ ಇರಲಿ, ಅದು ಖಾಸಗಿ ಶಾಲೆ ಇರಲಿ, ಎಲ್ಲ ಶಾಲೆಗಳು ಒಂದೇ. ದಿನ ಬೆಳಗಾದರೆ ನಮ್ಮ ಶಿಕ್ಷಣ ಮಂತ್ರಿಗಳು ಒಂದು ಸುಳ್ಳು ವಿಚಾರಗಳನ್ನು ಹೇಳ್ತಾ ಬರ್ತಿದ್ದಾರೆ. ಅಂದರೆ ನಾವು ಯಾವುದೇ ಶಾಲೆಗಳನ್ನು ಮುಚ್ಚಲ್ಲ, ಒಂದೇ ಒಂದು ಮಗು ಇದ್ರೂ ಕೂಡ ನಾವು ಶಾಲೆಯನ್ನು ರನ್ ಮಾಡ್ತೀವಿ ಅಂತ. ಸೊ ಇನ್ನೊಂದು ಕಡೆ ಶಾಲೆಗಳನ್ನು ಮುಚ್ಚುವಂತಹ 26,000 ಶಾಲೆಗಳನ್ನು ಮುಚ್ಚುವಂಥ ಆದೇಶಗಳನ್ನು ಸರ್ಕಾರನೇ ಆದೇಶ ಮಾಡಿದೆ. 26,000 ಶಾಲೆಗಳನ್ನು ಮುಚ್ಚುವಂಥದ್ದು. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ನಾವು ಮ್ಯಾಗ್ನೆಟ್ ಶಾಲೆಗಳನ್ನು ತೆಗಿತಾ ಇದ್ದೀವಿ, KP ಶಾಲೆಗಳನ್ನು. ಅಲ್ಲಿಗೆ ನಾವು ಹಣವನ್ನು ಇನ್ವೆಸ್ಟ್ ಮಾಡ್ತೀವಿ. ಸೊ ಅಲ್ಲಿಗೆ ನಾವು ಮಕ್ಕಳುಗಳನ್ನು ಕಳಿಸ್ತೀವಿ ಅಂತೇಳಿ. ನೋಡಿ, ಶಾಲೆಗಳನ್ನು ಮುಚ್ಚುವಂಥದ್ದು ಇದೆಯಲ್ಲ, ಸೊ ನಮ್ಮ ವ್ಯವಸ್ಥೆಯನ್ನು ಕತ್ತಲೆ ಎಡೆಗೆ ಬೆಳಕಿನಿಂದ ಕತ್ತಲೆ ಕಡೆಗೆ ತಗೊಂಡೋಗೋವಂಥದ್ದು. ಅಂದರೆ ಶಾಲೆ ಮುಚ್ಚೋದು ಅಂತಂದರೆ ಅಲ್ಲಿ ಕತ್ತಲೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋ ಆಗುತ್ತೆ. ಸೊ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸ್ಬಿಟ್ಟು ಶಾಲೆ, ನಾನು ಸುಳ್ಳನ್ನು ಹೇಳ್ತಾ ಇಲ್ಲ, ಸತ್ಯವನ್ನು ಹೇಳ್ತಾ ಇದ್ದೀನಿ, ಶಾಲೆ ನಾನು ಮುಚ್ಚಲ್ಲ ಅಂತ ಒಂದು ಕಡೆ ಹೇಳಿ ಅದೇ ಸರ್ಕಾರದಿಂದ ಶಾಲೆ ಮುಚ್ಚೋ ಆದೇಶವನ್ನು ಮಾಡ್ತಾರಲ್ಲ,
ಇದು ಅವರು ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗುತ್ತಲ್ಲ. ಇವರು ಈ ಕೂಡಲೇ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು. ಶಿಕ್ಷಣ ಮಂತ್ರಿಗಳು ಈ ವಿಚಾರದಲ್ಲಿ ತಾವಾಡಿರೋ ತಪ್ಪಿಗೆ ಸೊ ಅವರು ಆ ಹುದ್ದೆಗೆ ಘನತೆ ಕಳ್ಕೊಂಡಂಗೆ ಆಗುತ್ತೆ. ತಾವು ಹೊರಗೆ ಹೋಗಬೇಕು ಅಂತೇಳಿ ಕೂಡ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ, ಅಥವಾ ಅದನ್ನು ಸರಿಪಡಿಸಬೇಕು ಅಂತಲೂ ಕೂಡ ನಾವು ಈ ಮೂಲಕ ನಾವು ಭಾಳ ಖಂಡನೀಯವಾಗಿ ಒತ್ತಾಯ ಮಾಡ್ತೀವಿ. ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿಬಿಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಕೂಡ ನಾವು ಒತ್ತಾಯವನ್ನು ಮಾಡ್ತೀವಿ. ಸೊ ಇಷ್ಟು ಇವತ್ತು ನಾವು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಣಯವನ್ನು ತಗೊಂಡದ್ದು. ಸೊ ಇದರ ಈ ವಿಷಯದ ಬಗ್ಗೆ ಈಗ ನಾವು ಹೋರಾಟಕ್ಕೂ ಕೂಡ ಏನೇನೆಲ್ಲ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲ ಹೇಳ್ತೀನಿ. ಸೊ ಈ ಒಂದು ವಿಷಯ ಸೊ ಬಂದಿರೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸರ್ ಹೇಳಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.